ओम गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनं श्रीमहागणपतये नमः। प्रणो देवी सरस्वती वाजेभिर्वाजिनीवती धीनाववित्र्यवत्। ओम वाग्देव्यै नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ದಿನಾಂಕ 30 ಮಾರ್ಚ್ 2025ಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಈ ಒಂದು ಮಹಾಸಂಚಿಕೆ ಏನಿದೆ, 12 ರಾಶಿಗಳಿಗೂ ಯಾವ ರೀತಿಯಾದಂಥ ಶುಭ ಫಲ ಇದೆ ಒಂದೊಂದಾಗಿ ನೋಡ್ತಾ ಬರೋಣ. ಕುಂಭರಾಶಿ. ಕುಂಭರಾಶಿಯವರಿಗೆ ಸಂತೋಷದ ಸುದ್ದಿ. ಸಾಡೆ ಸಾತಿಯಲ್ಲಿ 5 ವರ್ಷಗಳನ್ನು ದಿಗ್ವಿಜಯವಾಗಿ ಪೂರ್ತಿ ಮಾಡಿಕೊಂಡು ಅಂತ್ಯ ಶನಿಗೆ ಕಾಲಿಡ್ತಾ ಇದ್ದೀರ. ಅಂದರೆ ಅರ್ಥಾತ್ ಸಾಡೆ ಸಾತಿಯಲ್ಲಿ ಟೆಸ್ಟಿಂಗ್ ಟೈಮ್ ಮುಗಿದು, ಪ್ರಾಬ್ಲಮ್ಸ್ ಮುಗಿದು, ಈಗ ಸೊಲ್ಯೂಷನ್ಸ್ ಕಡೆಗೆ ನೀವು ಕಾಲಿಡ್ತಾ ಇದ್ದೀರ. ಈ ವಿಶ್ವಾವಸುನಾಮ ಸಂವತ್ಸರ, ವಿಶೇಷವಾಗಿ ಯುಗಾದಿ ಹಬ್ಬದ ದಿನದಿಂದನೇ ನಿಮಗೆ ಅಂತ್ಯ ಶನಿ ಪ್ರಾರಂಭ ಆಗೋಗುತ್ತೆ. ಅಂತ್ಯ ಶನಿ ಪ್ರಾರಂಭ ಆದಮೇಲೆ ನಿಮಗೆ ಕಷ್ಟ ಕೊಡಲ್ಲ ಶನಿ. ನಿಮ್ಮ ರಾಶಿಯಾಧಿಪತಿನೂ ಶನಿನೇ. ಇನ್ನು ಶನಿಯಿಂದ ಕಷ್ಟ ಇಲ್ಲ, ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾರೆ ಅನ್ನುವಂಥ ಮಾತಿದೆಯಲ್ಲ, ಆ ಮಾತಿನ ಪ್ರಕಾರ ನಿಮಗೆ ಸಂತೋಷವಾದಂಥ, ಸುಂದರವಾದಂಥ ಭವ್ಯ ಜೀವನವನ್ನು ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಶನಿ ಸಪೋರ್ಟ್ ಮಾಡ್ತಾರೆ. ಕೆಲಸದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ನಿಮ್ಮ ಜೀವನದ ಅಭಿವೃದ್ಧಿಲಾಗಲಿ ಯಾವುದೇ ಥರದ ಸ್ಟ್ರೆಸ್ಸು, ಟೆನ್ಷನ್ನು ಕೊಡದೆ ಈ ಅಂತ್ಯ ಶನಿ ಭಾಳ ಉತ್ತಮವಾದ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು. ಶನಿ ಪರಮಾತ್ಮನಿಂದ ಯಾವುದೂ ಭಯಪಡೋ ಅವಶ್ಯಕತೆ ಇಲ್ಲ. ಆದರೂ ಶಾಂತಿಗಳು ಮಾಡ್ತಾರಲ್ಲ ಎಲ್ಲ ಕಡೆ, ಒಂದು ಕಡೆ ಮಾಡಿಸ್ಕೊಂಬಿಡಿ. ಇಲ್ಲ ನೀವೇ ಪ್ರತ್ಯೇಕವಾಗಿ ಮಾಡಿದ್ರು ಉತ್ತಮನೇ. ಇನ್ನು ಗುರು ಕುಂಭರಾಶಿಗೆ ಮೇ 15ನೇ ತಾರೀಕು ಗುರುಬಲ ಪ್ರಾರಂಭ. ಮೇ 15ನೇ ತಾರೀಕಿನಿಂದ 1 ವರ್ಷ ಬಲಿಷ್ಠವಾದಂತಹ ಗುರುವಿನ ಬಲ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಗುರುಬಲ ನಿಮಗೆ ಸುಂದರವಾದಂಥ ಕ್ಷಣಗಳನ್ನು ಕೊಡ್ತಾ ಬರುತ್ತೆ. ಸಂತಾನ, ಶುಭ ಕಾರ್ಯ, ಧನಾಗಮ, ಕುಟುಂಬ ವೃದ್ಧಿ, ಕ್ಷೇತ್ರ ವೃದ್ಧಿ ಎಲ್ಲನೂ ಆಗ್ತಾ ಬರುತ್ತೆ. ಒಂಥರ ಸಂತೋಷ ಅನ್ನುವಂಥದ್ದು ನಿಮಗೆ ಕಾಣಲಿಕ್ಕೆ ಶುರುವಾಗುತ್ತೆ. ಇದಿಷ್ಟು ನಿಮಗೆ ಗುರು ಕೊಡ್ತಾ ಬರ್ತಾರೆ. ಮೇ 15ನೇ ತಾರೀಕಿನಿಂದ ನಿಮಗೆ ಗುರು ಉತ್ತಮವಾದ ಜೀವನವನ್ನು ಕೊಡ್ತಾರೆ. ಕುಂಭರಾಶಿಯವರು ಅತ್ಯಂತ ಅದೃಷ್ಟರು ಈ ತಿಂಗಳಲ್ಲಿ. ಯಾವಾಗ? ಮೇ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಈ ವರ್ಷ ಪೂರ್ತಿ ಅದೃಷ್ಟ ಆಗ್ಬಿಡುತ್ತೆ ಬಿಡಿ. ಒಂದು ಕಡೆ ಅಂತ್ಯ ಶನಿ ಪ್ರಾರಂಭ, ಇನ್ನೊಂದು ಕಡೆ ಗುರುಬಲ ಬಂದುಬಿಡುತ್ತೆ ಮೇ 15ಕ್ಕೆ. ರಾಹುಕೇತುಗಳು, ರಾಹು ನಿಮ್ಮ ರಾಶಿಗೆ ಬರ್ತಾರೆ ಮೇ 20ನೇ ತಾರೀಕು. ಕೇತು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರ್ತಾರೆ. ಕಂಪಲ್ಸರಿ ರಾಹುಕೇತು ಶಾಂತಿ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದರೆ ಜನ್ಮರಾಹು, ಸಪ್ತಮ ಕೇತು ಸ್ವಲ್ಪ ಅಡೆತಡೆಗಳು ಉಂಟು ಮಾಡುತ್ತೆ. ಗುರುಬಲ ಚೆನ್ನಾಗಿದೆ, ಶನಿ ಸೂಪರ್ ಆಗಿದ್ದಾರೆ, ಬೇರೆ ಗ್ರಹಗಳು ನಿಮ್ಗೆ ತೊಂದರೆ ಮಾಡಬೇಕು ಅಂತೇನಿಲ್ವಲ್ಲ. ರಾಹುಕೇತುಗೊಂದು ಶಾಂತಿ ಮಾಡ್ಕೊಳ್ಳೋದು ಭಾಳ ಉತ್ತಮ. ಸಾಧ್ಯವಾದರೆ ಶ್ರೀಕಾಳಹಸ್ತಿಗೆ ಹೋಗಿ ಆ ಸ್ವಾಮಿ ದರ್ಶನ ಮಾಡಿ ಅಲ್ಲೇ ರಾಹುಕೇತು ಶಾಂತಿ ಮಾಡ್ತಾರೆ, ಮಾಡಿಸ್ಕೊಂಬಂದರೆ ಇನ್ನೂ ಒಳ್ಳೆಯದೇ. ಕುಂಭರಾಶಿಯವರೇನು ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಭಗವಂತನ ಕೃಪಾಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗ್ತಾ ಇದೆ. ರಾಹುಕೇತು ಶಾಂತಿ.